ಶ್ರೀ ಗುರುಭ್ಯೋ ನಮಃ. ಸ್ನೇಹಿತರೆ, ಎಲ್ಲ ಕಡೆ ವೈರಲ್ ಆಗಿದೆ. ಯಾವುದೇ ಒಂದು ಸಿನಿಮಾ ಕ್ಷೇತ್ರದಲ್ಲಾಗಿರ್ಬೋದು, ಎಲ್ಲ ಕಡೆ ಈಗ ಮಾಧ್ಯಮದಲ್ಲಾಗಿರ್ಬೋದು, ಟಿ ವಿಯಲ್ಲಿ ಎಲ್ಲ ಕಡೆ ಅಡ್ವರ್ಟೈಸ್ ಕೊಡ್ತಾರಲ್ಲೇ ಇದ್ದಾರೆ. ಯಾರ ಬಗ್ಗೆ? ಕೇವಲ ಕರುಂಗುಲಿ ಮಾಲದ ಬಗ್ಗೆ. ಈ ಕರುಂಗುಲಿ ಮಾಲ ನನಗೆ ಹಲವಾರು ಜನ ಕಾಲ್ಸ್ ಮಾಡ್ತೀರಿ, ಗುರುಗಳೇ ನನ್ನ ಕೆಲಸ ಆಗಲಿಲ್ಲ, ಗುರುಗಳೇ ಕರುಂಗುಲಿ ಮಾಲ ನಿಮ್ಮ ಹತ್ರನೇ ತೊಗೊಂಡೆ ಗುರುಗಳೇ, ಕಾಲ್ಸ್ ಯಾವುದೇ ಕೆಲಸ ಆಗ್ತಿಲ್ಲ, ಏನು ಮಾಡೋದು ಗುರುಗಳೇ, ನಿಮ್ಮ ಹತ್ರ ತೊಗೊಂಡೆ ಚೆನ್ನಾಗಿದೆ ಅಂತ. ಅಫ್ಕೋರ್ಸ್ ನೋಡಿ, ಕರುಂಗುಲಿ ಮಾಲ ಒಂದು ಭಾಳ ವಿಶೇಷವಾಗಿ ನಿಮಗೆ ನಾನು ಕೊಡ್ತಕ್ಕಂಥದ್ದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋದಲ್ಲ. ತಿಳ್ಕೊಳ್ಳಿ, ಫಸ್ಟು ಜನಗಳಿಗೆ ಬುದ್ಧಿ ಬೇಕು, ಇಂಪಾರ್ಟೆಂಟ್. ಇದು ಕೇತು ಆಡಳಿತ ಮಾಡೋದ್ರಿಂದ ಕರುಂಗುಲಿ ಮಾಲ ನಿಮಗೆ ಮಾಠ ಮಂತ್ರ, ಹಾಗೆ ದುಸ್ವಪ್ನಗಳು, ಅಡೆತಡೆಗಳು, ಹಾಗೆ ಎನಿಮೀಸ್, ಇವಿಲ್ ಐ ಅಂತ ಕರಿತೀವಿ. ಅಂದರೆ ಇವಿಲ್ ಐ ಅಂದರೆ ಏನು? ಕೆಟ್ಟ ದೃಷ್ಟಿ. ಇದನ್ನು ದೂರ ಮಾಡುತ್ತೆ. ನಾನು ಈಗಲೇ ಹೇಳ್ತಾ ಇದ್ದೇನೆ, ಇದರಿಂದ ಬಹಳಷ್ಟು ಅಷ್ಟೈಶ್ವರ್ಯ ಸಿಗುತ್ತೆ ಅನ್ನೋದು ಖಂಡಿತ ಅಲ್ಲ. ಇದು ಮ್ಯಾಕ್ಸಿಮಮ್ ನಿಮಗೆ ಉತ್ಕೃಷ್ಟವಾಗಿ ಅಡೆತಡೆಗಳನ್ನು ನಿವಾರಣೆಯನ್ನು ಮಾಡ್ತದೆ. ಅದು ನೀವು ಹಾಕ್ಕೊಂಡು ಕೂಡಲೇ ಎಲ್ಲ ಸಿಗ್ತದಾ? ನೆವರ್, ಖಂಡಿತ ಸಿಗೋದಿಲ್ಲ. ಇದಕ್ಕೆ ತನ್ನದೇ ಆದಂಥ ಸಮಯ, ಹಾಗೆ ಕಾಲಗಳು ಎಲ್ಲ ಬೇಕಾಗ್ತದೆ. ಹಾಗಾಗಿ ನೋಡಿ, ಈ ಕರುಂಗುಲಿ ಮಾಲವನ್ನು ವಿಶೇಷವಾಗಿ ಅಡೆತಡೆ, ದುಸ್ವಪ್ನ, ಮಾಠ ಮಂತ್ರ ಪ್ರಯೋಗಗಳಲ್ಲಿ, ಹಾಗೆ ಮಂತ್ರ ಸಹಿತವಾಗಿ ಹೇಳಬೇಕು. ಭಾಳ ವಿಶೇಷವಾಗಿ ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರಗಳನ್ನು ಪ್ರತಿ ದಿವಸ 108 ಬಾರಿ, 21 ಬಾರಿ ಶಕ್ತ್ಯಾನುಸಾರವಾಗಿ ನಾವು ಪಠಣೆಯನ್ನು ಮಾಡಬೇಕು. ಆಗ ಸ್ವಲ್ಪ ಇದು ಎನರ್ಜಿ ಸಿಗ್ತದೆ. ನೋಡಿ, ಕರುಂಗುಲಿ ಮಾಲ ಮರ ನಾನು ಆಲ್ರೆಡಿ ತೋರಿಸ್ತಾ ಇದ್ದೇನೆ, ನಾವೇ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಇರ್ತದೆ. ಈ ಮರ ತರಿಸಿ ಆ ಮರವನ್ನು ಈ ರೂಪಕ್ಕೆ ತಗೊಂಬಂದು, ಜೊತೆಗೆ ನಾವು ನಮ್ಮ ಒಂದು ಮಾಡ್ತಕ್ಕಂಥ ಕೆಲಸಗಳು ನೋಡಿ, ಇದೇ ಥರ ಬೀಡ್ಸನ್ನು ತಯಾರಿ ಮಾಡ್ತಕ್ಕಂಥದ್ದು ಇರುತ್ತೆ. ಅದನ್ನು ಮಿಷಿನಲ್ಲಿ ಕೊರೆದು ಅದನ್ನು ಮಣಿಗಳಾಗಿ ಪರಿವರ್ತನೆಯನ್ನು ಮಾಡಿ ಮಾಲೆಯನ್ನು ಮಾಡಿ, ಜೊತೆಗೆ ಅದಕ್ಕೆ ಶಕ್ತಿಯನ್ನು ಕೊಟ್ಟು ಪೂಜಾ ಕೈಂಕರ್ಯಗಳಿಂದ ಕೊಟ್ಟು ಅದನ್ನು ಮಾಲೆಯನ್ನಾಗಿ ಮಾಡಿರ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೇವೆ. ಅನೇಕ ರೀತಿಯಾಗಿ ನಮ್ಮ ಚಾನಲನ್ನು ಫೇಕ್ ಮಾಡಿ, ನಮ್ಮ ವಿಡಿಯೋಸ್ನ ಫೇಕ್ ಮಾಡಿ, ಗುರುಗಳೇ ನನಗೆ ಪೇಪರ್ ಬಂತು, ಗುರುಗಳೇ ನನಗೆ ಮತ್ತೊಂದು ಬಂತು, ಇವೆಲ್ಲ ನಾವು ಕೇಳ್ತಲೇ ಇದ್ದೇವೆ. ಡೋಂಟ್ ಗೋ. ನಮ್ಮಲ್ಲಿ ಮಾತ್ರ ಕೇವಲ ನಾವು ಕೊಡ್ತಕ್ಕಂಥದ್ದು ಸ್ವತಃ ತುಳಸಿ ಲೋಗ ಇರ್ತದೆ. ಹಾಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನೀವು ಹಣವನ್ನು ಹಾಕಿದ ನಂತರವೇ ಇವೆಲ್ಲವನ್ನು ಕಳಿಸ್ಕೊಡ್ತಕ್ಕಂಥದ್ದು ಇರ್ತದೆ. ಅದು ನಿಮ್ಮ ಹೆಸರು, ನಕ್ಷತ್ರ ಅಥವಾ ನಕ್ಷತ್ರ ಇಲ್ಲ ನಾಮ ನಕ್ಷತ್ರದ ಮೇಲೆ ಮಾಡ್ತಕ್ಕಂಥದ್ದು ಇರುತ್ತೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇದು ನಿಮಗೆ ಕೇವಲ ಅಡೆತಡೆಗಳನ್ನು ನಿವಾರಣೆಯನ್ನು ಮಾಡುತ್ತೆ. ಮಾಠ ಮಂತ್ರ, ದುಸ್ವಪ್ನಗಳು, ಮ್ಯಾಕ್ಸಿಮಮ್ ನಿಮಗೆ ಈ ಗುಪ್ತ ನಿಧಿ, ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕೊಡುತ್ತೆ. ಬಿಟ್ಟರೆ ಎಲ್ಲದು ಇದ್ದರೆ ಸಿಗುತ್ತೆ ಅನ್ನೋದು ಖಂಡಿತ ಸುಳ್ಳಾಗ್ತದೆ. ಕೇವಲ ನಮ್ಮ ತುಳಸಿ ಲೋಗೋ ಇರ್ತಕ್ಕಂಥದ್ದು, ಹಾಗೆ ಪೋಸ್ಟ್ ಮುಖಾಂತರ ಕೂಡ ಸಿಗ್ತಕ್ಕಂಥದ್ದು ಇರುತ್ತೆ. ಬೇರೆ ಯಾವುದೇ ಆದಂಥ ನೋಡಿ, ಕೊರಿಯರು ಮತ್ತೊಂದು ಏನು ಬರ್ತದೆ ಅದೆಲ್ಲ ತುಳಸಿದಲ್ವೇ ಅಲ್ಲ, ನಾವು ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಇರೋದ್ರಿಂದ ಖಂಡಿತವಾಗಿ ನೀವು ನೋಡಿ 7349287121 ಈ ನಂಬರ್, ಜೊತೆಗೆ 7760732572 ಈ ನಂಬರ್ಗಳಿಗೆ ಕಾಲ್ ಮಾಡೋದು ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನಾವು ಕಳಿಸ್ತೀವಿ. ಅದರ್ವೈಸ್ ನಿಮಗೆ ಅಲ್ಲಿ ಮಿಸ್ಗೈಡ್ ಆಯಿತು, ಇಲ್ಲಿ ಮಿಸ್ಗೈಡ್ ಆಯಿತು ಅನ್ನೋದು ಖಂಡಿತ ಕಷ್ಟ. ನಮ್ಮ ತುಳಸಿ ಚಾನಲ್ ಅಲ್ಲ ಅದು, ಅದನ್ನು ತಿಳ್ಕೊಳ್ಳಿ. ನೋಡಿ, ನಾವೇ ಖುದ್ದಾಗಿ ತಯಾರಿ ಮಾಡಿರೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಒರಿಜಿನಲ್ ಆಗಿರ್ತಕ್ಕಂಥ ಕರುಂಗುಲಿ ಬೀಡ್ಸ್ ಮಾಲ ಸಿಗ್ತದೆ. ಅನ್ಯತಃ ನೀವು ಅಲ್ಲಿ ಇಲ್ಲಿ ಹೋಗಿ ತೊಗೊಳೋದ್ರಿಂದ ಇದಕ್ಕೆ ಪ್ರಯೋಜನ ಇರೋಲ್ಲ, ಅದಕ್ಕೆ ನಿಮ್ಮ ಕೆಲಸನೂ ಆಗೋದಿಲ್ಲ. ಮತ್ತೆ ನನಗೆ ಕಾಲ್ ಮಾಡ್ತೀರಾ, ಗುರುಗಳೇ ಕೆಲಸ ಆಗಲಿಲ್ಲ, ಬೇರೆ ಕಡೆ ತೊಗೊಳ್ತೀರಾ, ಗುರುಗಳೇ ನನಗೆ ಕೆಲಸ ಆಗಲಿಲ್ಲ, ಹಾಗಾಗಲಿಲ್ಲ, ಇದು ಬರಲಿಲ್ಲ. ಅಫ್ಕೋರ್ಸ್ ಯಾವುದೂ ಆಗೋದೂ ಇಲ್ಲ. ನಾವು ಮ್ಯಾಕ್ಸಿಮಮ್ ಇದಕ್ಕೆ ಶಕ್ತಿಯನ್ನು ಕೊಡೋದ್ರಿಂದ ಮಂತ್ರಗಳನ್ನು ಪಠಣೆ ಮಾಡಿ ಅಂತ ಹೇಳ್ತಲೇ ಇರ್ತೀನಿ. ಮಂತ್ರಗಳು ಮಸ್ಟ್ ಆ್ಯಂಡ್ ಶುಡ್. ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರಗಳನ್ನು ಪಠಣೆ ಮಾಡಬೇಕು. ಸಾಧ್ಯವಾದರೆ ಇದನ್ನು ಶನಿವಾರಗಳೊಂದು ಧಾರಣೆಯನ್ನು ಮಾಡ್ಕೊಳ್ಳಿ, ಅಥವಾ ಸೋಮವಾರ ಅಥವಾ ಗುರುವಾರಗಳೊಂದು ಧಾರಣೆಯನ್ನು ಮಾಡಬೇಕು. ಯಾವ ಟೈಮಲ್ಲ, ಮ್ಯಾಕ್ಸಿಮಮ್ ಹೋರಾದಲ್ಲಿ ಮಾಡ್ಕೊಳ್ಳಿ. ಶನಿಯ ಹೋರ, ಸೋಮವಾರ ಚಂದ್ರನ ಹೋರ, ಗುರುವಾರ ಗುರುವಿನ ಹೋರಗಳಲ್ಲಿ ಇದನ್ನು ಧಾರಣೆಯನ್ನು ಮಾಡ್ಕೋಬೇಕಾಗ್ತದೆ. ತಿಂಗಳಿಗೊಮ್ಮೆ ಆದರೂ ಸಹಿತ ನೀವೇನು ಮಾಡ್ತೀರಾ, ಈ ಗ್ರಂಥಿ ಅಂಗಡಿಗಳಲ್ಲಿ ಸೀ ಸಾಲ್ಟ್ ಸಿಗುತ್ತೆ, ಸಮುದ್ರ ಉಪ್ಪು, ಅಥವಾ ಇನ್ನು ಸ್ಟೋರ್ಸಲ್ಲೆಲ್ಲ ಪಿಂಕ್ ಸಾಲ್ಟ್ ಸಿಗ್ತದೆ. ಕೇವಲ ನೀರಲ್ಲಿ ಅದನ್ನು ಮಿಶ್ರಣವನ್ನು ಮಾಡಿಕೊಳ್ಳಿ. ಈ ಮಾಲೆಯನ್ನು ತೊಳಿರಿ, ಸ್ವಲ್ಪ ತೊಳೆದು ತದನಂತರ ನೀವು ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೆ ಹಂಗೂ ಆಗಲಿಲ್ಲ, ನೀವು ನ್ಯಾಚುರಲ್ ಕ್ಲೆನ್ಸಿಂಗ್ ಬೇಕು ಅಂದರೆ
ಪೌರ್ಣಮಿ ದಿನ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಆ ಪೌರ್ಣಮಿಯ ಚಂದ್ರನ ಬೆಳಕಲ್ಲಿ ರಾತ್ರಿ ಎಲ್ಲ ಬಿಟ್ಟುಬಿಡಿ. ಇದು ನ್ಯಾಚುರಲ್ ಕ್ಲೆನ್ಸಿಂಗ್ ಆಗುತ್ತೆ, ಶಕ್ತಿ ಆಗುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟದ್ದು ಅಂದರೆ ಅಟ್ಲೀಸ್ಟ್ ನೆಗೆಟಿವ್ಸ್ ಎನರ್ಜಿ ಮತ್ತೊಂದು ಇರ್ತಕ್ಕಂಥದ್ದು ದೂರ ಆಗ್ತಕ್ಕಂಥದ್ದು ಇರ್ತದೆ. ಈ ಕೆಲಸಗಳನ್ನು ನೀವು ಪ್ರತಿ ತಿಂಗಳು ಪ್ರತಿ 15 ದಿವಸಕ್ಕೊಮ್ಮೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡೋದ್ರಿಂದ ಇದರ ಶಕ್ತಿ ಉಲ್ಬಣ ಆಗ್ತದೆ. ನಿಮ್ಮ ಕಾರ್ಯಗಳು ಭಂಗ ಇರತಕ್ಕಂಥದ್ದು ನಿಧಾನಕ್ಕೆ ನಿಮ್ಮ ಕಾರ್ಯದಲ್ಲಿ ಭಂಗಗಳು ದೂರ ಆಗ್ತಕ್ಕಂಥ ಇರುತ್ತೆ, ಶುಭವನ್ನು ಕೊಡುತ್ತೆ. ಅದು ಬಿಟ್ಟು ಅನ್ಯತಃ ಈಗೆಲ್ಲ ನೀವು ಉತ್ಪ್ರೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಬಿಡಿ. ನನಗೆ ಕಾಲ್ ಮಾಡಿದಾಗ ಬರೀ ಇದನ್ನೇ ಹೇಳೋದು ಬೇಡ. ಅಫ್ಕೋರ್ಸ್ ನಿಮಗೆ ಈ ಎಲ್ಲ ಶಕ್ತಿಗಳು ಇದರಿಂದ ಮಾತ್ರ ಸಿಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ, ಖಂಡಿತವಾಗಿ ನಾನು ನಂಬರ್ ಹೇಳಿದ್ದೀನಿ, ನಂಬರ್ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಶುದ್ಧವಾಗಿರ್ತಕ್ಕಂಥ ಕರುಂಗುಲಿ ಮಾಲ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.